ಇವತ್ತು ವಿಜಯಪುರ ನಗರದಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಇವತ್ತು ಸಹ ಒಂದು ಹೋರಾಟ ನಡೀತಾ ಇದೆ. ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹೋರಾಟಗಾರರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. ಎಲ್ಲ ಹೋರಾಟಗಾರರನ್ನ ನಾನು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸ್ವಲ್ಪ ವೈಯಕ್ತಿಕ ಕಾರಣಗಳಿತ್ತು ಮತ್ತು ಇನ್ನೊಂದು ಮೀಟಿಂಗ್ ಕೂಡ ಇತ್ತು ಅವತ್ತು. ಹೀಗಾಗಿ ಹೋರಾಟಗಾರರು ನಮ್ಮ PPP ಮೆಡಿಕಲ್ ಕಾಲೇಜ್ ಬೇಡ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಹಾಗಾದ್ರೆ ಅದು ಸರ್ಕಾರಿ ಮಾಡ್ಬೇಕಾದ್ರೆ ಹಣ ಬೇಕಾಗ್ತದೆ, ಎಲ್ಲ ಬೇಕಾಗ್ತದೆ, ಸಮಯ ತಗೋತದೆ. ಹೋರಾಟಗಾರರು ಕೂಡ ಅದಕ್ಕೆ 2 ವರ್ಷ ಹೋಗ್ಲಿ ಅಥವಾ 10 ವರ್ಷ ಹೋಗ್ಲಿ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲಿಗೆ PPPದು ಬಹುಶಃ ಮುಕ್ತಾಯ ಆದ ಹಾಗೆ ಮುಖ್ಯಮಂತ್ರಿಗಳು ಆಯ್ತು ಮುಂದೆ ಕನ್ಸಿಡರ್ ಮಾಡ್ತೀವಿ. ಈಗ ಇಮಿಡಿಯೇಟ್ಲಿ ಈಗ PPP ಇತ್ತು, ಬೇಡ ಅಂದ್ರೆ ಆಯ್ತು ಗೌರ್ಮೆಂಟ್ ಅಂತೂ ಮಾಡೋಣ ಅಂತ ಹೇಳಿ ಸಿಗುತ್ತೆ. ಇದಾದ್ಮೇಲೂ ಕೂಡ ಅವ್ರು ಯಾಕೆ ಹೋರಾಟ ಮುಂದುವರ್ಸ್ಕೊಂಡಿದ್ದಾರೆ ಅನ್ನೋದು ನಾನು ತಿಳಿದು, ಅದಾಗಿನೂ ಕೂಡ ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳು ಕರ್ಕೊಂಡು ಹೋಗಿ ನಾನೇ ಸ್ಪಷ್ಟವಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ನಮ್ಮಲ್ಲಿ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ, ಶೀಘ್ರದಾಗಲಿ ಏನ್ರಿ ಅದರ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು. ನಾನೇ ಕೂಡ ಸ್ಪಷ್ಟವಾಗಿ ತಿಳಿಸಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೇನೆ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಆದರೆ ಈ ಹೋರಾಟದಲ್ಲಿ ಅನೇಕ ಮಂದಿ, ಎಲ್ಲರೂ ಅಲ್ಲ, ಕೆಲವು ಬಿಜೆಪಿ, ಎಲ್ಲ ಬಿಜೆಪಿ ಅವರಲ್ಲ, ಕೆಲವು ಬಿಜೆಪಿ ನಮ್ಮ ಜಿಲ್ಲೆಯ ಪುಡಾರಿಗಳು, ಗಿರಾಕಿಗಳು ಹೋಗಿ ಇನ್ನೇನೋ ಮಾತಾಡ್ದನ್ನ ನನಗೆ ಯೂಟ್ಯೂಬ್ ಅಂತ ಕಳಿಸಿದ್ದಾರೆ. ಹೆಸರು ನಾನು ತಗೊಳಕ್ಕೂ ಹೋಗೋದಿಲ್ಲ. ಕೆಲವೊಂದು ಗಿರಾಕಿಗಳು ಆ ಕೆಲಸ ಮಾಡಿದವು. ಆದ್ರೆ ಇದು PPP ಹೆಂಗೆ ಬಂತು ಅಂತ ಹೇಳಿ ಇವತ್ತು ದಿವಸ ಎಲ್ಲರಿಗೂ ಗೊತ್ತಾಗ್ಬೇಕು. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು? ಬಿಡಪ್ಪ ಒಂದು ನಿಮಿಷ ಪ್ಲೀಸ್, ಕುತ್ಕೊಂಡ್ಬಿಡ್ರಿ ಪ್ಲೀಸ್. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು? ನಾನು ಈ ಬಿಜೆಪಿ ಅವರು ವಿಶೇಷವಾಗಿ ಮತ್ತು ಹೋರಾಟಗಾರರು ಕೂಡ, ಈ PPP ಪ್ರಾರಂಭ ಆಗಿದೆ ಬಿಜೆಪಿಯಿಂದ. ನಮ್ಮ ವಿಜಯಪುರಕ್ಕೆ PPP ಆಗ್ಬೇಕು ಅಂತ ಹೇಳಿ ಒಂದು ಕಾಪಿನೂ ಕೊಡ್ತೇನೆ. ಹಿಂದೆ 22ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದು ನಮ್ಮ ಸಚಿವರಾಗಿದ್ದಂತ ಡಾಕ್ಟರ್ ಸುಧಾಕರ್ ಅವರು ಮತ್ತು ನನಗನ್ಸ್ಬಿಟ್ಟು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು. ಅವರು ಈ 9/5 ಕಾಪೀಸ್ ಕೊಡ್ತೀನಿ, 9/5/2000 ರಾಜ್ಯದ 11 ಜಿಲ್ಲೆಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲು ಹಾಗೂ ಜಿಲ್ಲಾಸ್ಪತ್ರೆ ಉನ್ನತೀಕರಿಸಲು ಐಡೆಕ್ಸ್ ಸಂಸ್ಥೆಯ ಸೇವೆಯನ್ನು 3,24,50,00,000 ವೆಚ್ಚದಲ್ಲಿ ಟ್ರಾನ್ಸಾಕ್ಷನ್ ಅಡ್ವೈಸರಿ ಆಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆ ಅಧಿನಿಯಮ 1999 ಕಲಂ 4J ಅಡಿಯಲ್ಲಿ 4G ಎಕ್ಸಂಪ್ಷನ್ ವೈದ್ಯಕೀಯ ಶಿಕ್ಷಣ ಪಾರದರ್ಶಕ ಕಾಯ್ದೆ ವಿನಾಯಿತಿ ನೀಡಿದೆ. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದು ವೈದ್ಯಕೀಯ ಶಿಕ್ಷಣ ಇಲಾಖೆ ತಡೆಪಡಿಸುವುದು. ಆಮೇಲೆ ಅದು ನವೀನ್ ರಾಜ್ ಸಿಂಗ್, ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್, ಅವರು ಒಂದು ಪತ್ರ ಬರೀತಾರೆ. ಲೆಟರ್ ಆಫ್ ಅವಾರ್ಡ್ LOA ಫಾರ್ ಪ್ರೊವೈಡಿಂಗ್ ಅಡ್ವೈಸ್ ಸರ್ವಿಸಸ್ ಫಾರ್ ಗವರ್ಮೆಂಟ್ ಆಫ್ ಅಡ್ವೈಸ್ ಸರ್ವಿಸ್ ಫಾರ್ ಡೆವಲಪಿಂಗ್ ಮೆಡಿಕಲ್ ಕಾಲೇಜಸ್ ಅಂಡ್ ಅಪ್ಗ್ರೇಡಿಂಗ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ 11 ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂಡರ್ PPP ನೆಟ್ವರ್ಕ್. ಅದೇ ಸೇಮ್ ಸಬ್ಜೆಕ್ಟ್. ಆಮೇಲೆ ಸದನದಲ್ಲಿ 12 ಸಲ ಉತ್ತರನೂ ಕೊಡ್ಕೊಂಡಿದ್ದಾರೆ. ಅದನ್ನ ಕಡೆ ಇದಾವೆ, ಅದನ್ನ ಹಾಜರುಪಡಿಸಕ್ಕೆ ಹೋಗೋದಲ್ಲ, ಸದನದ ಕಾಪಿ ನಾನು ಕೊಡ್ಲಿಕ್ಕೆ ಅದನ್ನ. ಮತ್ತು ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ 8, 2025 ಈಗ 15 ದಿವಸ ಹಿಂದೆ, 15 ದಿವಸ ಹಿಂದೆ
Kendra Sarkara Center pushes PPP Medical College nationwide. 11 projects get nod under new funding model. India's push to expand medical school under the districts has entered a new center with that 11 private. ಅದೆಲ್ಲನೂ ಕೂಡ ಅದ್ರ ಬಗ್ಗೆ ಹಿಡಿದು ಆ ಕಾಪಿ ಕೊಡ್ತೀನಿ. ನಾ ಹೇಳೋದು ಇಷ್ಟೇ, ಹೋರಾಟಗಾರರು ಅದು ಇಂಡಿಪೆಂಡೆಂಟ್. ಅದು ಈ ಬಿಜೆಪಿ ಅವ್ರು ಹೋಗೇನು ಅಲ್ಲಿ ಹೋಗಿ ಭಾಷಣ ಮಾಡ್ತದಲ್ಲ, ಇದನ್ನ ಹೋರಾಟಗಾರರು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತೆ ಈ ಬಿಜೆಪಿ ಅವ್ರದ್ದು ಸ್ವಲ್ಪ ಗೊತ್ತಾಗ್ಬೇಕು ಇವ್ರಿಗೆ ಅಂತೇಳಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ. ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಈ PPP ಅನ್ನೋದು ಸ್ಟಾರ್ಟ್ ಆಗಿದ್ದೇ ಇವರಿಂದ 22ರಲ್ಲಿ. ಅವಾಗ ಯಾಕೆ ಇವ್ರು ಗೌರ್ಮೆಂಟ್ ಅಂತ ಮಾಡಬೇಕು ಅಂತ ಅನ್ಲಿಲ್ಲ? ಆಮೇಲೆ ಇಬ್ಬರು ಪ್ರಶ್ನೆಗಳು ಕೂಡ ಕೇಳಿದಾರ, ಇಬ್ರು 3 ಜನ ಪ್ರಶ್ನೆಗಳು ಕೂಡ ಸಾಧಿಸಲ್ಲ ಕೇಳಿದಾರೆ. ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಎಲ್ಲ ಪ್ರೈವೇಟೈಸೇಷನ್ PPP ಮೆಡಿಕಲ್ ಕಾಲೇಜ್, ನರೇಂದ್ರ ಮೋದಿ ಅವರು ಅದಕ್ಕೊಂದು ಮಾಡೆಲ್ಲೇ ಮಾಡಿದ್ದಾರೆ PPPಗೆ. ಈ ಬಿಜೆಪಿ ಅವ್ರು ಹೋಗುವಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಹೇಳ್ತಾರೆ PPP ಬೇಡ, ಗೌರ್ಮೆಂಟ್ ಆಗ್ಬೇಕು ದೇಶದಲ್ಲಿ ಅಂತ ಹೇಳ್ಬೇಕು. ನಾನು ಬಹಳ ನೇರವಾಗಿ ಒಂದು ಹೇಳ್ತೇನೆ, ಇದು PPP ವಿಜಯಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಾಕ್ಬೇಕು ಅನ್ನೋದನ್ನ ಕನಸಿನ ಕೂಸು ಯಾರ್ದಾದ್ರೆ ಅದು ಬಿಜೆಪಿ ಅವರು. ನಿನ್ನೆ ನಾನು KDP ಹೇಳ್ಬಿಟ್ಟೆ, ನೀವು ಅಷ್ಟೇ ಭಾಳ ಜನ ಹೋಗಿದ್ದೆ ಕರೆದೈತಿ ಇದ್ರಿ ಹೇಳಿದ್ನೆಲ್ಲೂ. ನಮ್ಮ ಯಾರು ಕೇಶವ ಪ್ರಸಾದ್ ಮತ್ತು ರವಿಕುಮಾರ್ ಅಲ್ಲಿ ಇದ್ದಾಗ ಸಮಕ್ಷ ಮಾಡಿದ್ ನೀವಪ್ಪ ಅಂತ ಹೇಳಿದೆ. ಆದ್ರೆ ಅದೇನೇ ಇರಲಿ, ಅಂದ್ರೆ ಜಸ್ಟ್ ಐ ಆಮ್ ಹೈಲೈಟಿಂಗ್, ಇದು ಬಿಜೆಪಿ ಅವ್ರದ್ದು ನರೇಂದ್ರ ಮೋದಿ ಅವ್ರ ಪಾಲಿಸಿ, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಅದಾಗೆಲ್ಲ ಹೇಳಿದಾರೆ. ಹೇಳಿ ಐಡಿಯಾಕ್ಕೆ ಕೊಟ್ಟು ಒರ್ಜಿ ಎಕ್ಸಾಮ್ಷನ್ ತಗೊಂಡು ಎಲ್ಲಾ ಮಾಡಿರೋಂಥವ್ರು ಬಿಜೆಪಿ ಅವರು. ಈಗ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ ನಮ್ಮ ವಿರುದ್ಧ. ಅವ್ರ ಬಗ್ಗೆ ತಕರಾರಿದೆ, ಹೋರಾಟಗಾರ ಬಗ್ಗೆ ನಮ್ಗೆ ತಕರಾರಿಲ್ಲ, ಬಹಳ ಸ್ಪಷ್ಟವಾಗಿ. ಇವ್ರು ಹೋಗಿ ಅಲ್ಲಿ ನನ್ನ ಹೆಸರು ತಗೊಳ್ಳೋದಲ್ಲ, ಮರಿ ಪುಡಾರಿಗಳು ಅದಾವ ಕೆಲವೊಂದು ಗಿರಾಕಿಗಳು ಭಾಷಣ ಮಾಡಿದ್ರೆ ನನಗೂ ನೋಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವ್ರನ್ನ ಹೋರಾಟಗಾರರು ಇವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಇಷ್ಟೇ ನಮ್ದು. ಅಂದ್ರೆ ಇವ್ರನ್ನ ನೀವು ಇಂಡಿಪೆಂಡೆಂಟ್ ಆಗಿ ಮಾಡ್ರಿ, ಹೋರಾಟ ಮಾಡಿ, ನಮ್ಗೆಲ್ಲ ನಮ್ಮ ಬೆಂಬಲ ಇದೆ ಅದಕ್ಕೆ. ಮತ್ತು ನಾನು ಕಾಪೀಸ್ ನಿಮ್ಗೆ ಕೊಡ್ತೀನಿ. ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ, ನಮ್ಮಲ್ಲಿ PPP ಬೇಡ ಅಂದಿದಾರಲ್ಲ, PPP ಬೇಡಪ್ಪ, ಗೌರ್ಮೆಂಟ್ ಆಗಲಿ ಅಂತೇಳಿ ಇವತ್ತು ದಿವಸ ನಾನು ಮುಖ್ಯಮಂತ್ರಿಗಳಿಗೆ ಬಲವಾಗಿ ಅವ್ರಿಗೆ ಪ್ರತಿಪಾದನೆ ಮಾಡಿ PPP ಬೇಟಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗ್ಲಿಕ್ಕೆ ನನ್ನ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತೀನಿ ಮತ್ತು PPP ಅನ್ನು ಕೈ ಬಿಡ್ಲಿಕ್ಕೆ ನಾನು ಮಾಡ್ತೀನಿ. ಸ್ಪಷ್ಟವಾಗಿ ಹೇಳ್ತೀನಿ. ನನಗೆ ಏನ ಬಸವರಾಜ್ ಏನ್ರಿ ಹೆಡಿಂಗ್ ಬರ್ಬೇಕು ನಾಳೆ ಅಂದ್ರಿ, ಬಿಜೆಪಿ ಅವರು ಅನ್ಯಾಯ ಮಾಡಿದ್ದು, ನಂಬಿಪಾಡ್ರು ಅನ್ಯಾಯ ಮಾಡಬೇಡಿ ಅಂತ ಬಂದಿತ್ತಲ್ಲ, ಬಿಜೆಪಿ ಅವರು ಅನ್ಯಾಯ ಮಾಡಿದ್ದು ಅಂತ ನಾವು ಬರ್ಬೇಕಲ್ಲ ಹೆಡಿಂಗ್. ಅದು ಏನ್ರಿ, ನಾವು ಯಾರಿಗೂ ಅನ್ಯಾಯ ಮಾಡೋ ಪ್ರಶ್ನೆ ಬರೋಲ್ಲ. ನಾನು ಯಾವಾಗ ಕ್ಲಾರಿಫೈ ಮಾಡಿದ್ದೇನೆ. ಅಲ್ಲ, ಈಗ ನಾನೀಗ ಆಮೇಲೆ ಬರೆದು ಕೊಡೋದು ಬಿಡೋದು ಅದೆಲ್ಲ ಪದ್ಧತಿ ಇಲ್ಲ. ಸುಮ್ಮನೆ ಅವ್ರಿಗೆ ಯಾರಿಗೋ ತಲೆಗೆ ಹಾಕಿ ಸುಮ್ಮನೆ ದಾರಿ ತಪ್ಪಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರೆ, ಆಯ್ತಪ್ಪ PPP ಮಾಡೋದಲ್ಲ, ನಾವು ಗೌರ್ಮೆಂಟೇ ಮಾಡ್ತೀವಿ, ಈ ವರ್ಷ ಆಗ್ಬೋದು, ಮುಂದಿನ ವರ್ಷ ಆಗ್ಬೋದು, ಒಟ್ಟು ಗೌರ್ಮೆಂಟ್ ಕಾಲೇಜ್ ಮಾಡಬೇಕು ಅಂತೇಳಿ ಇವ್ರು ಹೇಳ್ಯಾರ. 2 ವರ್ಷ ಹೋಗ್ಲಿ 10 ವರ್ಷ ಹೋಗ್ಲಿ ಅಂತೇಳಿ ಹೋರಾಟಗಾರೇ ಒಂದು ಬಂದಾಗ ಮತ್ತಿಲ್ಲಿ ಬಂದು ಮತ್ತಿಲ್ಲಿ ಇದು ಮಾಡ್ಯಾರ. ಅದು ಹೋರಾಟಗಾರ ಬಗ್ಗೆ ನಾನೇನು ಮಾತಾಡೋಲ್ಲ, ಗೌರವ ಇದೆ, ಅವರು ಇದು ಮಾಡಲಿ. ಮುಂದೆ ಇನ್ನೊಮ್ಮೆ ಅವ್ರಿಗೆ ಸಮಾಧಾನ ಆಗಿಲ್ಲ ಅಲ್ಲಪ್ಪ ನಮ್ಮವ್ರದಾರ, ಆಯ್ತು ಇನ್ನೊಮ್ಮೆ ಮುಖ್ಯಮಂತ್ರಿಗಳ ಭೇಟಿ ಮಾಡಿಸಿ ಇವತ್ತು ದಿವಸ ಅವ್ರ, ಯಾಕಂದ್ರೆ ಅವತ್ತು ಸ್ವಲ್ಪ ಗಡಿಬಿಡಿಯಾಗಿ ಇದ್ರು, ಇಲ್ಲ ಅಂತಲ್ಲ. ಅವ್ರ ಮನೆಯವ್ರಿಗೆ ಇವತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು, ಒಂದು ಮೀಟಿಂಗ್ ಇತ್ತು, ಆ ಮೀಟಿಂಗ್ ಇತ್ತು. ಇಂಥ ಒಂದು ಇದರಾಗೂ ಕೂಡ ಭೇಟಿ ಆಗಿದೆ, ಅದೇ ದೊಡ್ಡದವತ್ತು ದಿವಸ. ಹೀಗಾಗಿ ಇನ್ನೊಮ್ಮೆ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಗೆ ನಾನು ಬಹಳ ಸ್ಪಷ್ಟವಾಗಿ ನೇರವಾಗಿ ಅವರೆಲ್ಲರ ಸಮಕ್ಷಮದಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ನಾನು ನನ್ನ ಎಲ್ಲ ರೀತಿಯ ಪ್ರಯತ್ನಗಳನ್ನ ಒತ್ತಾಯವನ್ನ ಮಾಡಿಸುವ ಮೂಲಕ ಇಲ್ಲಿ PPP ಮಾಡಿಕೊಡೋದಲ್ಲ, ಗೌರ್ಮೆಂಟೇ ಆಗ್ಬೇಕು. ಇವತ್ತಾಗಲಿ ನಾಳೆ ಆಗಲಿ ಎಲ್ಲರೇ ಆಗಲಿ ಆಗ್ಬೇಕು ಅನ್ನೋ ವಿಷಯದಿಂದ ನಾನೆಲ್ಲ ರೀತಿ ಇದು ಮಾಡ್ತೇನೆ. ಅವರು ಹೇಳ್ತಾರೆ ಗೌರ್ಮೆಂಟ್ ಆಗಲಿ ಅದಕ್ಕೆ ಸಮಸ್ಯೆ, ಇವತ್ತಾಗಲಿ 10 ವರ್ಷ ಆದ್ಮೇಲೆ ಆಗಲಿ ಅದ್ರ ಬಗ್ಗೆ ವಿಷಯ ಅವರು PPP ನಾವು ಕೈ ಬಿಡಾಕತ್ತೀವಿ ಅಂತ ಹೇಳಿ ಅಟ್ಲೀಸ್ಟ್ ಒಂದು ಅಫಿಷಿಯಲಿ ಮಾಡಿ ಬಿಡಿದ್ರೆ ನಮ್ಗೆ ನೋಡಿ, ಅದೆಲ್ಲ ಹಂಗೆಲ್ಲ ಬರೋದಿಲ್ಲ. ಮುಖ್ಯಮಂತ್ರಿ ಹೇಳಿದಾರ ಅರ್ಥ ಮಾಡ್ಕೋಬೇಕು. ಇವತ್ತು ಡೋಂಟ್ ಟಾಕ್ ಲೈಕ್ ಅದು ಇದ ನೋಡಿ PPP ಎಲ್ಲ ಕೊಡ್ತೀನಲ್ಲ ಹಾಗೆಲ್ಲ ಮಾಡಿ ಮುಖ್ಯಮಂತ್ರಿ ಹೇಳ್ಯಾರ, ಮನೇನು ಹೇಳ್ಯಾರ. ರೇಟಿಂಗ್ನಾಗ ಕೊಡು ಬಿಡು ಇದೆಲ್ಲ ದಿಸ್ ಮಾಡ್ದ ಗೌರ್ಮೆಂಟ್ ಓಟ್ ಫಂಕ್ಷನ್ ಹಂಗಾದ್ರೆ ದಿನ ಎಲ್ಲ ಯಾಕೆ ಹೇಳ್ತಾರ, ಎಲ್ಲ ಹೋರಾಟ ಮಾಡೋಣ ರೇಟಿಂಗ್ನಾಗ ಕೊಡು ಮುಖ್ಯಮಂತ್ರಿ ಅಂದ್ರೆ ನಾನ್ಸೆನ್ಸ್ ಅದ. ಐ ಟ್ರೈ ಮೈ ಬೆಸ್ಟ್. ಮುಖ್ಯಮಂತ್ರಿಗಳು ಹಣಕಾಸಿನ ಕೊರತೆ ಇದೆ, ನಮಗೆಲ್ಲ ಬಹಳ ಕಷ್ಟ ಇದಾವೆ.
ಆಮೇಲೆ 2 ಸಲ ನಾನು ಕ್ಯಾಬಿನೆಟ್ ಆಗಿ ಹೇಳಿದ್ದೀನಿ. ನಮ್ಮ ಕಲೀಗ್ ಇನ್ನೊಬ್ರು ಮಿನಿಸ್ಟರ್ ಇದ್ರು, ಶಿವಾನಂದ ಪಾಟ್ರು ಇದ್ರು. ಅವಾಗ 2 ಸಲ ನಾನೇ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಒಂದ್ಸಲ ಹೆಂಗೆ ಹೇಳಿದ್, ನನ್ನ ಮ್ಯಾಗ ಅಪಾದನ ಐತ್ರಿ ಅದು ಹೇಳಿದ್ದೀನಿ. ನಾ ಶಿವಾನಂದ ಪಾಟ್ರ ಹೆಸರು ತಗೊಂಡು, ಏನ್ರಿ ಶಿವಾನಂದ ಪಾಟ್ರು, ನಾನು ನಿಮ್ಮ ಹೆಸರು ಮಾಡಿಲ್ರಿ ಅಂತ ಹೇಳಿದ್ರು. ಬ್ರದರ್ ಅದೊಂದು ಹೇಳ್ತೀನಿ, ಬ್ರದರ್ ನಾ ಮಾಡಿಲ್ಲ ಅಂತ ಹೇಳಿದ್ರು. ಏನ್ರಿ ನೋಡ್ರಿ. ಆಮೇಲೆ ಮೊನ್ನೆ ಒಮ್ಮೆ ಕನಕ್ಪುರದು ಇದೇನೋ ರಾಜೀವ್ ಗಾಂಧಿ ಫಂಡ್ ಆಗ ಕನಕ್ಪುರ ಕರ ತಗೊಂಡಿದ್ರು. ನಾನು ಬೇಸಿಕಲಿ ರಾಜೀವ್ ಗಾಂಧಿ ಫಂಡ್ಸ್ನ ನೀವು ಈ ತರ ತಗೊಳ್ಳೋದು ಸರಿಯಲ್ಲ. ಅದನ್ನ ರಿಸರ್ಚ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಂದ್ರೆ ಏನಿದೆ ನಿಮ್ಗೆ ಗೊತ್ತಿದೆ. ಬರೀ ಅಫಿಲಿಯೇಟೆಡ್ ಕಾಲೇಜಸ್ ಅಲ್ಲ, ಆ ದುಡ್ಡು ತಗೊಂಡು ಹೋಗಿ ಇನ್ನೊಂದು ಬಿಲ್ಡಿಂಗ್ ದುಡ್ಡು ಕೊಡೋದಲ್ಲ. ರಿಸರ್ಚ್ ಆಕ್ಟಿವಿಟೀಸು ವರ್ಲ್ಡ್ ವೈಡ್ ಇವತ್ತು ಹೆಂಗೆ ನಾವು ಯಾಕೆ ಟಾಪ್ 100 ಯೂನಿವರ್ಸಿಟೀಸ್ನಾಗ 200 ನಾವು ನಮ್ಮ ಮೆಡಿಕಲ್ ಕಾಲೇಜ್ ಬರೋದಲ್ಲ, ಬಿಕಾಸ್ ಆಫ್ ನಮ್ಮಲ್ಲಿ ರಿಸರ್ಚ್ ಇಲ್ಲ, ಇನೋವೇಷನ್ ಇಲ್ಲ. ಮತ್ತು ಈಗ ಬಹಳಷ್ಟು ಬದಲಾವಣೆ ಆಗಿದೆ. ಈಗ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜ್ ಮೊದಲ ಸ್ಟ್ಯಾಂಡರ್ಡ್ ನೋಡ್ತಿತ್ತು. ನಮ್ಮ ಮೊನ್ನೆ ಒಂದು ಯೂನಿವರ್ಸಿಟಿಗೆ ಹೋಗಿದ್ದೆ, ಅವರು ದೂರದೃಷ್ಟಿ ನೋಡ್ರಿ. ಈಗಲ್ಲ, ಅವ್ರು ಮೆಡಿಕಲ್ ಕಾಲೇಜ್ ಒಂದು ಬೇರೆ ಇತ್ತು, ಇಂಜಿನಿಯರಿಂಗ್ ಕಾಲೇಜ್ ಬೇರೆ ಇತ್ತು. ಈಗ ಅದು ಬಂತು ಈಗ ನಾಳೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸು. ಸೊ ಇಂಜಿನಿಯರಿಂಗ್ ಡಿಸಿಪ್ಲಿನು ಮತ್ತು ಇದು ಎರಡು ಕೂಡ ಬ್ಲೆಂಡ್ ಆಗ್ಬೇಕಾಗ್ತದೆ. ಈಗ ಏನ್ರಿ ಬ್ಲೆಂಡ್ ಆಗ್ಬೇಕಾಗ್ತದ. ಹೀಗಾಗಿ ಬಹಳಷ್ಟು ಇವಾಗ ನಾವು ಹೇಳಿದೆ, ನಾನು ರಾಜೀವ್ ಗಾಂಧಿ ಮಾಡಿದೆ, ಅದನ್ನ ತಗೊಂಡು ಕೆಲವೊಂದು ಕಾಲೇಜ್ಗೆ ಬಿಲ್ಡಿಂಗ್ ಫಂಡ್ ಮಾಡಿದ್ರು. ನಾನು ಇಟ್ಟು ಅಭ್ಯಾಸ ಮಾಡೋದ್ರ ಮತ್ತೆ ನಮ್ದು ಮಾಡಿದ್ರಾಗ ಅಂತಿದೆ, ನಮ್ದು ಅದ್ರಾಗ ಹಾಕಿಬಿಟ್ರೆ ಅಂತಿದೆ. ನಾನು नहीं ना छोड़ो वो रहता है उसमें, सब सरकार में रहता है. ಮುಖ್ಯಮಂತ್ರಿ ಬೋರೆ ಆಯ್ತಪ್ಪ ಮಾಡೋದ್ರ ಮುಂದೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಈ ವರ್ಷ ಅದಕ್ಕೆ ನೆಕ್ಸ್ಟ್ ಇಯರ್ ಆಗ್ಬೋದು, ಅದೊಂದರ ನೆಕ್ಸ್ಟ್ ಇಯರ್ ಆಗ್ಬೋದು, ಆಗ್ತದೆ. ನಿಮ್ PPP ಬೇಡಲ್ಲಪ್ಪ, ಅದ್ರ ಬಗ್ಗೆ ಎರಡು ಮಾತಿಲ್ಲ. PPP ಬೇಡ ಆಯ್ತಾ, ಫಸ್ಟ್ ಹೋಗಿ ಹೇಳ್ತೀನಿ, ತೊಗೊಂಡ್ರಿ. ಒಂದೇ ಆಗ್ತದೆ. ಅದು ಹೋರಾಟಗಾರರು ಅಲ್ಲಿಂದ ಅಲ್ಲಿ ಹೇಳ್ಬೇಕು ಅವ್ರಿಗೆ, ನಮ್ಮ ದೇ ಶುಡ್ ಫೀಲ್ ಕಂಫರ್ಟಬಲ್, ನಮ್ಮ ಪರವಾಗಿದೆ ಅಂತ ಎದ್ದು. ನೋಡಪ್ಪ, ನಾನು ಭೇಟಿ ಮಾಡಿಸಿದ್ದೀನಿ, ಆಗಿದೆ. ಒಬ್ಬ ಇನ್ನೊಂದು ಭೇಟಿ ಮಾಡಿಸ್ತೀನಿ. ನೈನ್ತ್ ಬರ್ತಾರೆ, ಸಿಬೇಕಾ ಅವತ್ತೇ ವೇಟ್ ಮಾಡ್ಸೋಣ ಅಂತ. ಈಗ 9th ಬೇಕಾದ್ರೆ ವೇಟ್ ಮಾಡ್ಸೋಣ ಅಂತ. ಅವ್ರಿಗೆ ಏನಾಗ್ಯದ ಅಂತ ಮುಖ್ಯಮಂತ್ರಿ ಗಡಿಬಿಡಿ ಆಗಿದ್ದಾರಲ್ಲ, ಹೇಳಿದ್ರು ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾಗಿ ಹೇಳಿದಾರೆ. ಮತ್ತೆ ನನ್ನ ಕಡೆ ಮೋಸ್ಟ್ಲಿ ರೆಕಾರ್ಡಿಂಗ್ ಬರ್ಬೇಕು, ರೆಕಾರ್ಡಿಂಗ್ ಐತನ ಅವತ್ತಂತ ತೋರ್ರಿ, ತೊಗೊಂಡಿದ್ದ ಆ ರೆಕಾರ್ಡಿಂಗ್ ಕ್ಲಿಪ್ ತೋರಿಸ್ಬಿಡ್ರಿ, ಎಲ್ಲರೂ ಗೊತ್ತಾಗ್ಬಿಡ್ತೈತಿ. ಅಂದ್ರೆ ಅವ್ರ ಬಗ್ಗೆ ನಮ್ದೇನು ಅಪಾದನೆ ಇಲ್ಲ, ಸಿಬಿಡಿ ನಮ್ಮವ್ರದಾರ ಪಾಪ ಕೇಳಿದಾರ. ಮತ್ತೆ ದಿನ ಏನದ ಪಾಪ ಗೌರ್ಮೆಂಟ್ ಆಗ್ಬೇಕು ಅಂತಿದ್ರೆ ಆಯ್ತು, ನಮ್ದೇನದ್ರಾಗ ಇಂಟ್ರೆಸ್ಟ್ ಅದ. ಅದೆಲ್ಲ ಆಗೋದಿಲ್ಲ ಬಿಡ್ರಿ, ಸುಮ್ಮನೆ ಮುಖ್ಯಮಂತ್ರಿಗಳು ಹಂಗೆಲ್ಲಾನು ಬಂದ್ ಸ್ಥಳಕ್ಕೆ ಹೋಗುದು ನಾಟ್. ಆಯ್ತು ಭೇಟಿ ಒಂದ್ಸಲ ಭೇಟಿ ಮಾಡ್ಯಾರ, ಈ 2ನೇ ಸಲ ಭೇಟಿ ಮಾಡೋದು ಮತ್ತೆ ಸ್ಥಳಕ್ಕೆ ಬಾ ಅಂದ್ರೆ ರೆಡಿನಾಗ ಕೊಡೋದ್ರೆ ಬೇಡ, ಭೇಟಿ ಮಾಡ್ಸೋಣಂತ. ಕುಂಡ್ರಿಸಿ ಒಂದ್ ಕಪ್ ಚಾ ಕುಡಿಸಿ ಅವ್ರ ಮುಖ್ಯಮಂತ್ರಿ ಹೇಳ್ಬಿಡಿಸ್ತಾನೆ. ಆಯ್ತಾ? ಈಗ 2022ರಾಗ ಬೊಮ್ಮಾಯಿಯವರು ಇಲ್ಲಿ ವಿಜಯಪುರ ತಗೊಂಡಿದ್ರು. ಆಗ ಯತ್ನಾಳರು ನಮ್ಮ ಬಿಜಾಪುರ ಕೊಡ್ರಿ, ಜೊತೆಗೆ ಬಾಗಲಕೋಟೆಗೆ ಯುವರಾಜಾಗಿ ಟಿಕೆಟ್ ಕೊಡ್ರಿ ಓಪನ್ ಸ್ಟೇಟ್ಮೆಂಟ್ ಹೇಳಿದ್ರು. ಆಗ ಯಾವುದೇ ವಿರೋಧವನ್ನ ಮಾಡಿರಲಿಲ್ಲ ಯಾರು. ಬಟ್ ಈಗ ಯಾಕೆ ವಿರೋಧ ಮಾಡ್ತಾರೆ? ಅದೇ ಅದಕ್ಕೆ ಕರೆಸಿ ನಾನು ಈ ಹೋರಾಟಗಾರ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದು ನಾಟ್ ಒನ್ ಹೋರಾಟಗಾರರು ಪಾಪ ಅವ್ರ ಬಗ್ಗೆ ಗೌರವದ, ಅವ್ರನ್ನ ನಾನು ಇನ್ನೊಮ್ಮೆ ಸ್ಪಂದನೆ, ಅವ್ರ ಸಮಾಧಾನ ಆಗಿಲ್ಲ, ಸಮಾಧಾನ ಮಾಡ್ತೀವಿ ಕರೆಕ್ಟ್ ಆಗಿ. ಆದ್ರೆ ಇಲ್ಲಿ ಬಿಜೆಪಿ ಅವ್ರು ಏನು ಹೋಗಿ ಭಾಷಣ ಮಾಡ್ತಿದ್ರಲ್ಲ, ಇವ್ರದ್ದು ಹುಡುಕ್ ಗೊತ್ತಾಗಬೇಕಲ್ಲ. ಈ PPP ತಂದವ್ರೆ ಇವ್ರಿ. ಸದನದಾಗ 3 ಉತ್ತರ ಅದಾವ, ನಮ್ ಕಡೆ ಕಾಪೀಸ್ ಅದಾವು. ರಘುಪತಿ ಭಟ್ಟು, ರಘುಮೂರ್ತಿ, ಇನ್ನೊಬ್ರು 3 ಮಂದಿ ದಯಾನಂದ ಕೇಳ್ಯಾರ. ನಮ್ ದೇವಾನಂದ ಚೌಹಾಣ ಕೇಳ್ತೋದ ಕೆಲವು ಮಾಡಿದ್ದು PPP ಇವರು. ಈಗ ಹೋಗಿ ನಮ್ಮ ವಿರುದ್ಧ ಭಾಷಣ ಮಾಡೋರು ಇವರು. ನೋಡಿ, ನಾನು ಹೇಳ್ತಾರಲ್ಲ, PPP ಆದಾಗ ಒಂದ್ ವೇಳೆ PPP ಎಲ್ಲರೂ ಒಪ್ಪಿದಾಗ ನಾವು ಬೇಡಿದವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ವೋ ಬಿಡ್ತಿದ್ವೋ ಅದೆಲ್ಲಾನು ಕೂಡ ನೋಡ್ಬೇಕಾಗ್ತದೆ ಅಲ್ಲಿ. ಏನ್ರಿ PPP ಇದು ಈಗ ಪ್ರಶ್ನೆ ಬರೋದಲ್ಲ. ನಂದು 250 ಅಡ್ಮಿಷನ್ ಅದ, 2 ಮೆಡಿಕಲ್ ಕಾಲೇಜ್ ಇಲ್ಲೇ ಅದ. ಈಗ ಬಿಜಾಪುರದಾಗ 150, 100 ಒಂದು ಮೆಡಿಕಲ್ ಕಾಲೇಜ್. ನಮ್ಗೆ 250 ಇಂಟೇಕ್ ಅದ. 2 ಮೆಡಿಕಲ್ ಕಾಲೇಜ್ ಸಿಗಾಗಿ ನಮ್ದು ಸ್ಟ್ರೆಂತ್. ಆಯ್ತಪ್ಪ, PPP ಇದ್ದಿದ್ರೆ ಯಾವ್ದು ಕಾಂಟ್ರವರ್ಷಿಯಲ್ PPP ಇದ್ದಾಗ ಬೇಡಿ ವುಡ್ ಹ್ಯಾವ್ ಹ್ಯಾಡ್ ದ ರೈಟ್ ಟು ಪಾರ್ಟಿಸಿಪೇಟ್ ಆರ್ ನಾಟ್ ಟು ಪಾರ್ಟಿಸಿಪೇಟ್. ಅದು ಹೆಂಗಿರ್ತದೆ, ಸುಮ್ಮನೆ ಹುಡುಗಾಟಿಕೆ ಅಲ್ಲ. PPPದಾಗ ವಯಬಿಲಿಟಿ ನೋಡ್ಬೇಕಾಗ್ತದೆ. ಈಗ ನಾಳೆ PPPದಾಗ ಈಗ ಕ್ವಶನ್ ಬರೋದಲ್ಲ, ಆ ಪ್ರಶ್ನೆ ಉದ್ಭವಿಸೋದಲ್ಲ, ವಯಬಿಲಿಟಿ ನೋಡ್ಬೇಕಾಗ್ತದೆ. ನಾಳೆಪ್ಪ ಏನು ಈಗ BLD ಇನ್ವೆಸ್ಟ್ ಮಾಡ್ತಿದ್ರು, ಮತ್ತೊಬ್ರು ಇನ್ವೆಸ್ಟ್ ಮಾಡ್ತಾರೆ, ವಯಬಿಲಿಟಿ ನೋಡ್ತಾರೆ, ಏನೇನೈತಪ್ಪ ಏನೇನೈತಲ್ಲ ನೋಡ್ಕೊಂಡು ಇದು ಮಾಡ್ತಾರೆ. ಆಮೇಲೆ PPPದಾಗೂ ಬಹಳಷ್ಟು ತಪ್ಪು ಕಲ್ಪನೆ ಏನ್ ಕೊಡ್ತಿದ್ರು. ಗೌರ್ಮೆಂಟ್ ಸೀಟ್ಸ್ ಆರ್ ದೇರ್, ಗೌರ್ಮೆಂಟ್ ಸೀಟ್ಸ್ ಆರ್ ನಾಟ್ ದೇರ್ ಅಂತಲ್ಲ. ಗೌರ್ಮೆಂಟ್ ಸೀಟ್ಸ್ ಅಂತ % ಇದೆ ಅಲ್ಲೇನು. ಈ ಗೌರ್ಮೆಂಟ್ ಏನಾರ ಮಾಡ್ಯಾರ, ಎಷ್ಟು 15-20% ಏನಾರ ಮಾಡ್ಯಾರಲ್ಲ. ಎಷ್ಟು ಕೊಡೋದು? 15-20% ನೋಡಿದ್ರೆ 20% ಏನಾರ ಮಾಡ್ಯಾರ ಅವರು. ಇರ್ಲಿ, ಅದನ್ನೇ ಇರ್ಲಿ, ನಮ್ಗೆ ಯಾಕೆ ಪ್ರಶ್ನೆ ಉದ್ಭವಿಸೋದಲ್ಲ. ಅಂದ್ರೆ ಆಗ ಇಟ್ ವಾಸ್ ಡಿಫ್ರೆಂಟ್.
ವಿ ಮೇಟ್ have participated, we may not have participated, depending upon the ನಮ್ಮ ಎಲ್ಲರೂ ಕೂಡ ನಮ್ಮ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಿದ್ರು ಅದ್ ಪ್ರಕಾರ ಆಗ್ಬೋದಾಗಿತ್ತು. ಈಗ ಅದು ಪ್ರಶ್ನೆ ಬರೋದಲ್ಲ. ನಾನು ಹೇಳೋದಿಷ್ಟೇ, ಈ ಬಿಜೆಪಿ ಅವ್ರನ್ನ ನಾಟಕ ಮಾಡತ್ತಾರಲ್ಲ, ಹೋಗಿ ಅಲ್ಲಿ ಭಾಷಣ ಮಾಡುದು ಏನ್ರಿ, ಪ್ರಚೋದನಕಾರ ಮಾತಾಡೋದು ಏನ್ರಿ, ಈ ಹೋರಾಟಗಾರರು ಅರ್ಥ ಮಾಡ್ಕೋಬೇಕಲ್ಲ. ಈಗ ಈ ಹೋರಾಟಗಾರರಿಗೆ ಕಳಿಸ್ತೀನಿ ಕಾಪಿ ಅವ್ರಿಗೂ ಒಂದು ಅರ್ಥ ಗೊತ್ತಾಗಬೇಕ. ಅಂದ್ರೆ ಅವ್ರು ಮಾಡ್ಲಿ, ಇಂಡಿಪೆಂಡೆಂಟ್ ಪಕ್ಷಾತೀತವಾಗಿ ಮಾಡ್ಲಿ ಹೋರಾಟಗಾರರು, ವಿ ಹ್ಯಾವ್ ನೋ ಅಬ್ಜೆಕ್ಷನ್, ಪಕ್ಷಾತೀತವಾಗಿ ಅವ್ರು ಮಾಡ್ಲಿ. ಅಲ್ಲಿ ಇವ್ರನ್ನ ಕರ್ಕೊಂಡು ಏನಾರು ಮಾಡಿದ್ರೆ ಅದು ರಾಜಕೀಯ ಆಗ್ತದೆ. ಇಷ್ಟೇ ನಾನು ಹೇಳುದು. ನಿಮ್ ಪಾರ್ಟಿಯವರು ಭಾಗವಹಿಸ್ತಾರೆ, ಜೆಡಿಎಸ್ ನಾನು ಭಾಗವಹಿಸಿದನಲ್ಲ, ಎಲ್ಲರೂ ಭಾಗವಹಿಸ್ತಾರೆ, ನಾನು ಭಾಗವಹಿಸಿದ್ದೀನಿ. ಪಕ್ಷಾತೀತವಾಗಿ ಆಗಿದ್ದಾರೆ. ಆದ್ರೆ ಇದನ್ನ ಭಾಷಣ ಮಾಡಿದ ನಾವು ಸ್ವಲ್ಪ ಕಳಿಸ್ಲಾ ನಿಮ್ಗೆ? ಕಳಿಸಿರೋದು ಆಸ್ ಇಟ್ ಇಸ್ ಹಾಕ್ತೀರಾ ನೀವು? ಕಳಿಸ್ಬಿಡ್ತೀನಿ ನಾನು, ನಮ್ಮ ಕಡೆ ವಿಡಿಯೋಸ್ ಅದಾವು, ಕಳಿಸ್ಬಿಡ್ತೀನಿ. ನಮ್ಮ ಸ್ಟ್ರೇಟ್ ನಿಮ್ಗೆ ಕಳಿಸ್ತೀನಿ. ಫುಲ್ ಅದಾಗ ಏನೇನು ಬರ್ದಾರಲ್ಲ, ಏನೇನು ಮಾತಾಡಲ್ಲ ಅದೆಲ್ಲ ಬರ್ಬೇಕು ನಿಮ್ಮ ಪೇಪರ್ನ ಕೊಟ್ಟು ಕಳಿಸ್ತೇನೆ ನಾನು, ಎಲ್ಲರೂ ಕಳಿಸ್ತೇನೆ ನಾನು. ಅಲ್ಲಿ ಭಾಷಣ ಮಾಡಿದ್ದು ಕೈ ಇದು ಮಾಡಿದ್ದು ನಂದು ಹೇಳಿದ್ರಲ್ಲ, ಮಾಡಲಿ ಬಿಜೆಪಿ ಅವರು ಪಾಪ ಸಪನಪ್ಪದು ನಾವು ಹಿಂದಕ್ಕೆ ನಾವು ಪಿ ಮಾಡಿದ್ವಿ, ನಮ್ಮಿಂದ ತಪ್ಪಾಗಿದೆ, ಈ ಸರ್ಕಾರ ಆಗ್ಲಿ ಅಂತ ಹೇಳಿ ಐ ನೋ ಅಬ್ಜೆಕ್ಷನ್. ಆದ್ರೆ ಪಿ ಕಾಂಗ್ರೆಸ್ನವರು ಮಾಡಾಕತ್ತಾರ, ಏನೇನೋ ಮಾತಾಡಿದಾರೆ ಗೊತ್ತಿಲ್ಲ. ಮಾಡ್ಲಿ ಯಾರು 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 ಹೇಳ್ಯಾರ? ನಾನು ಈಗ ಅಶೋಕ್ ಮನೆಗಳು ಪ್ರಸ್ತಾಪ ಮಾಡಿ ಸರ್, ಅಶೋಕ್ ಮನೆ ಕಾಂಗ್ರೆಸ್ ಶೂನ್ಯವಾಣಿಯಲ್ಲಿ ಅಧಿವೇಶನ ಇಷ್ಟ ಹೇಳಿದ್ರೆ ಸಪೋರ್ಟೆಡ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್. ಬಟ್ ಅವ್ರು ಏನ್ ಡಿಮಾಂಡ್ ಅಂದ್ರೆ 2 ಮೆಡಿಕಲ್ ಕಾಲೇಜ್ ಖಾಸಗಿ ಬಿಜಾಪುರದಲ್ಲೂ ನಮ್ ಸಿಂದಗಿ ಅದೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಂದಗಿಯಲ್ಲಿ ಬೇಕಂತ ದಟ್ ವಾಸ್ ಡಿಫರೆಂಟ್. ಏನ್ ತಪ್ಪಿದೆ? ವಾಟ್ ಇಸ್ ರಾಂಗ್? ಸಿಂದಗಿಯಾಗ ಆಗ್ಬಾರ್ದ? ಇಂಡಿಯಾಗ ಆಗ್ಬಾರ್ದ? ಇಂಡಿಯಾಗ ಅವನು ಜಿಲ್ಲಾನೇ ಕೇಳ್ತಾರಲ್ಲ ನಮ್ಮ ಬಾಸ್ಕಿ. ಇರ್ಲಿ ಯಾವ್ದು ಅವ್ರು ಸಿ ಯು ಶುಡ್ ಅಂಡರ್ಸ್ಟ್ಯಾಂಡ್. ನೀನೇ ಮೇಲೆ ಆಗಿದ್ರೆ ನೀನು ಸಿಂದಗಿ ಮೇಲೆ ಆಗಿದ್ರೆ ನೀನು ಅದಕ್ಕೆ ನಮ್ಮ ಅಧ್ಯಕ್ಷರೇ ಆಗಲಿ, ಬದನಾಕರ್ ಆಗ್ಯಾರ ಮತ್ತೆ ಇವ್ರ ಯಾಕೆ ಆಗ್ಬಾರ್ದ? ನಾಳೆ ನಮ್ಮ ಶೂಟಿಂಗ್ ಮೇಲೆ ನಮ್ಮ ಅಶೋಕ್ ಮನ್ಮೋಹನ್ ಶೆಟ್ಟಿ ಬರ್ತಾರೆ ಅಲ್ಲ. ಎವ್ರಿ ಎಮ್ ಎಲ್ ಎ ಏನ್ರಿ, ನಾವು ಇಂಡಿಯಾಗ ಆಗ್ಬೇಕು, ನಾವು ಸಿಂದಗಿಯಾಗ ಆಗ್ಬೇಕು, ತಪ್ಪಲ್ಲ. ವಾಟ್ ಇಸ್ ರಾಂಗ್ ಇನ್ ದಟ್? ಹೌದು ಅವ್ನು ಕೇಳ್ಯಾರ, ಬಟ್ ಸರ್ಕಾರ ವಿಲ್ ಲುಕ್ ಇನ್ ಟು ವಾಟ್ ಆಲ್ ಫೆಸಿಲಿಟಿ ಬೇರೆ ಅದಾವ, ಅದನ್ನ ಆ ಎಕ್ಸರ್ಸೈಸ್ ಆಗ್ತದೆ. ಬಟ್ ಅವ್ರು ತಮ್ಮ ಮತಕ್ಷೇತ್ರ ಜನರಿಗೆ ಹೇಳ್ಬೇಕ ಬೇಡ? ಒಂದೇ ಮೆಡಿಕಲ್ ಕಾಲೇಜ್ ಬಂದಿಲ್ಲ ಅನ್ನಕತ್ತೀರಿ ಸರ್, ಇನ್ನ ಎಲ್ಲಾ ಕಡೆ ಹೇಗಾಗ್ತದೆ? ಅಲ್ಲ ಬಿಜಾಪುರ ಬದಲಿ ಅಲ್ಲಾಗ್ರತ್ತೆ ಸಿಂದಗಿಯಾಗ ಸರ್. ಅದ್ರ ಜೊತೆಗೆ ಬಬಲೇಶ್ವರ ಸರ್ ಈಗ ಮೇನ್ ಬಿಡ್ರಿ ಬಿಡ್ಬಿಡಿ, ಸಾಕಿದ್ ಸಾಕು. ಐ ಡೋಂಟ್ ವಾಂಟ್ ಟು ಗೋ ಇದನ್ನ ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು. ಜನರಿಗೆ ಕಾಪಿ ಶೇರ್ ಮಾಡ್ತೀನಿ. ಇಷ್ಟೇ ನನಗೆ ಹೇಳೋದಂತ ಮತ್ತೊಮ್ಮೆ ಹೇಳ್ತೇನೆ, ನಮ್ಮದು ಹೋರಾಟಗಾರರ ವಿರೋಧವಾಗಿ ಯಾವುದೂ ಇಲ್ಲ. ಹೋರಾಟಗಾರರ ಬಗ್ಗೆ ಗೌರವ ಇದೆ. ಇನ್ನೊಮ್ಮೆ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ. ಅವ್ರು ಸಮಾಧಾನ ತಂದಿಲ್ಲ. ಮುಖ್ಯಮಂತ್ರಿಗಳ ಕಡೆಯಿಂದ ಪಿ ಬೇಡ ಗೌರ್ಮೆಂಟ್ ಅನ್ನೋದನ್ನ ಇದು ಕನ್ವಿನ್ಸ್ ಮಾಡಿ ಅದನ್ನ ಇತ್ಯರ್ಥಗೊಳಿಸ್ತೀವಿ. ಇನ್ನೊಮ್ಮೆ ಅವ್ರಿಗೆ ಈಗಾಗಲೇ ಮಾಡಿದೆ, ಯಾರು ಶೇರ್ ಮಾಡ್ತೀನಿ ವಿಡಿಯೋ ಕ್ಲಿಪ್ಪಿಂಗ್. ಅವ್ರಿಗೆ ಎಲ್ಲ ಭೇಟಿಯಾದಾಗ ವಿಡಿಯೋ ಕ್ಲಿಪ್ಪಿಂಗ್ ಇರ್ಬೇಕದು. ಅವ್ರಿಗೆ ಮುಖ್ಯಮಂತ್ರಿ ಏನ್ ಹೇಳಿದ್ರು, ಇವ್ರು ಏನ್ ಹೇಳಿದ್ರು ಕೊಡ್ತೀವಿ. ಇವರು 12 ವರ್ಷ ಹೋಗ್ಲಿ ಅಂತ ಹೇಳಿದಾರೆ. ಅವರು 8 ವರ್ಷ ಅರ್ಥ 10 ವರ್ಷ 10 ವರ್ಷ ಡಿಲೇ ಮಾಡೋದಂತ ನಮ್ದಲ್ಲ. 2 ವರ್ಷದಿಂದ 10 ವರ್ಷ 2 ವರ್ಷ ಹೋಗ್ಲಿ 10 ವರ್ಷ ಸ್ವಾಭಾವಿಕವಾಗಿ ಹೇಳ್ಯಾರ. ಅವ್ರೇನು ಪಾಪ ಅದ್ರ ತಪ್ಪು ಹೇಳಿದಾರಂತಲ್ಲ. ಶೀಘ್ರವಾಗಿ ಅದ್ರಾಗ 10 ವರ್ಷ 10 ವರ್ಷ ನೀವು ಹೇಳಿದ್ರಿ, 10 ವರ್ಷ ನಾನು ಅದನ್ನು ಅನ್ನೋದಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ಎಲ್ಲ ರೀತಿಯ ಅದನ್ನು ನಾವು ಮಾಡ್ತೀವಿ. ಆಮೇಲೆ ಈ ಬಿಜೆಪಿ ಅವರು ಏನ್ ನಾಟಕ ಮಾಡ್ತಿದ್ರಲ್ಲ, ಆ ನಾಟಕನ ಇವ್ರು ಹೋಗಿ ಏನನ್ನ ಭಾಷಣ ಮಾಡೋದು ಮಾಡಿದ್ರು. ಅದಕ್ಕೆ ಸಲುವಾಗಿ ಅದ್ರ ಒಂದ್ ಇಬ್ಬರು ಗಿರಾಕಿಗಳು ಎಲ್ಲ ಬಿಜೆಪಿ ಅವರು ಅಲ್ಲ ಮಾತಾಡ್ತಾರೆ. ಇನ್ ಕೇಶವ ಪ್ರಸಾದ್ ನಮ್ಗೆ ಹೇಳಿದ್ರು ಅವ್ರೇನ್ ತಪ್ಪು ಮಾತಾಡಿಲ್ಲ ಅಂತ ಹೇಳಿದ್ರು.